ಇದೊಂದು ಚಿತ್ರ ನೋಡಿದ್ರ, ಇದೊಂದು ಚಿತ್ರ ನೋಡಿ, ಯಾರು ಗೊತ್ತಾ? ಯಾರಿಗಾರು ಗೊತ್ತಿದೆಯಾ? ಕೈ ಎತ್ತೀರಾ? ಇದು ನೋಡಿದ್ರಾ? ಇಲ್ಲ. ನೆಕ್ಸ್ಟ್ ಇನ್ನೊಂದು ಚಿತ್ರ ಮುಂದಕ್ಕೆ ಹೋಗಿ. ಇವ್ರು ನೋಡಿದ್ರಾ? ಯಾರಿಗಾರು ಗೊತ್ತಿದೆಯಾ? ಇನ್ನೊಂದು ಇವ್ರು ಗೊತ್ತಾ? ಗೊತ್ತಿಲ್ಲಲ್ವಾ? ಡಾಕ್ಟರ್ ಶರಣಪ್ಪ ಅಂತ, ಶರಣಪ್ಪ ಎಸ್ ಟಿ. ಇವರ ಒಂದು ಸ್ಟೋರಿ ಕೇಳಿದರೆ ನಿಮಗೆ ಇದು ನೀವು ಈ ರೀತಿ ನೀವು ಬದಲಾವಣೆ ಆಗಬೇಕು. ಆದರೆ ಇವರು ಈಗ ಪ್ರೆಸೆಂಟ್ ಕ್ರೈಮ್ ಬ್ರಾಂಚ್ ಇದೆಯಲ್ಲ, ಬೆಂಗಳೂರು ಕ್ರೈಮ್ ಬ್ರಾಂಚ್, ಬೆಂಗಳೂರು ಕ್ರೈಮ್ ಬ್ರಾಂಚ್ ಇದೆಯಲ್ಲ, ಅಲ್ಲಿ ಜಂಟಿ ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡ್ತಾರೆ. ಕನ್ನಡದಲ್ಲಿ ಹೇಳೋದಾದ್ರೆ, ಇಂಗ್ಲೀಷಲ್ಲಾದರೆ ಜಾಯಿಂಟ್ ಡೈರೆಕ್ಟರ್ ಆಫ್ ಪೊಲೀಸ್. ಓಕೆ, ಆ ಹುದ್ದೆಯಲ್ಲಿ ಇದ್ದಾರೆ, ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಓಕೆ, ಶರಣಪ್ಪ ಸರ್ ಇವರು ನೋಡಿ. ಇವರು ಈ ಸ್ಟೋರಿ ಕೇಳಿ ಹೇಗಿದೆ ಅಂತ, ಸ್ಟೋರಿಯನ್ನು ಕೇಳಿ. ಇವರು ಗುಲ್ಬರ್ಗ ಜಿಲ್ಲೆ, ಆಯ್ತಾ, ಆಳಂದ ಅಂತ ಒಂದು ತಾಲೂಕು ಕೇಳಿದ್ರ, ಹೆಸರು ಕೇಳಿದ್ರ? ಆಳಂದ ತಾಲೂಕಿನಲ್ಲಿ ಖಜೂರಿ ಗ್ರಾಮದವರು, ಖಜೂರಿ ಗ್ರಾಮದವರು. ಇವರು 1ರಿಂದ 4ನೇ ಕ್ಲಾಸ್ವರೆಗೆ, ಅಂದರೆ 5ನೇ ಕ್ಲಾಸ್ವರೆಗೆ ಇವರ ಖಜೂರಿ ಗ್ರಾಮ ಇರುತ್ತಲ್ಲ, ಒಂದು ತುಂಬ ಯಾವುದೇ ಮೂಲ ಸೌಕರ್ಯ ಇಲ್ಲದೆ ಇರುವಂಥ ಒಂದು ಪ್ಲೇಸ್ ಖಜೂರಿ ಗ್ರಾಮ. ಅಲ್ಲಿ ಇವರು ಇರ್ತಾರೆ, ಅಲ್ಲಿ ಓದ್ತಾ ಇರ್ತಾರೆ 5ನೇ ಕ್ಲಾಸಲ್ಲಿ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ 4th ಸ್ಟ್ಯಾಂಡರ್ಡ್ ಓದೋದಿಗೆ ಇವರು ಒಬ್ಬ ಫ್ರೆಂಡ್ ಹೇಳ್ತಾನೆ, ನೀನು ಎಲ್ಲರೂ ನವೋದಯ ಎಕ್ಸಾಮ್ ಪಾಸ್ ಮಾಡ್ಕೊಂಬಿಟ್ರೆ ಸೆಕೆಂಡ್ PUC ವರೆಗೆ ನಿನಗೆ ಫ್ರೀ ಎಜುಕೇಷನ್ ಕೊಡ್ತಾರೆ, ಊಟ ಬಟ್ಟೆ ಎಲ್ಲದೂ ಕೂಡ ಫ್ರೀ ಸಿಗುತ್ತೆ ಅಂತ ಹೇಳ್ಬಿಟ್ಟಿರ್ತಾನೆ. ನೋಡಿ ಹೆಂಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ನನಗೆ. ನವೋದಯ ಎಕ್ಸಾಮ್ ಪಾಸ್ ಮಾಡು, ಜವಾಹರ್ ನೆಹರು ನವೋದಯ ಎಕ್ಸಾಮ್ ಅಂತ ಮಾಡ್ತಾರಲ್ವಾ, ಆ ಎಕ್ಸಾಮನ್ನು ಪಾಸ್ ಮಾಡಿಬಿಡು, ನೀವು ಸೆಕೆಂಡ್ PUC ವರೆಗೆ ನೀವು ಓದ್ಬಿಡ್ಬೋದು ಅಂತ ಹೇಳ್ಬಿಡ್ತಾನೆ. ಓಕೆ, ಇವ್ರು ಕೇಳಿಸ್ಕೊಂಬಿಟ್ಟಿರ್ತಾರೆ, ಆ ಫ್ರೆಂಡ್ ಹೇಳಿದ್ವಿ, ಇವ್ರು ಕೇಳಿಸ್ಕೊಂಬಿಟ್ಟಿರ್ತಾರೆ. 5ನೇ ಕ್ಲಾಸಿಗೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ನವೋದಯ ಎಕ್ಸಾಮ್ ಕಟ್ಟಬೇಕಂತಂದರೆ 30 ರೂಪಾಯಿ ದುಡ್ಡು ಬೇಕಾಗಿದೆ, 30 rupees, 30 ರೂಪಾಯಿ ದುಡ್ಡು ಬೇಕಾಗಿದೆ. ಇದರ 30 ರೂಪಾಯಿ ದುಡ್ಡು ಬೇಕು, 30 rupees ಬೇಕಾಗಿದೆ. ಅವರ ಅಜ್ಜನ ಹತ್ರ 30 ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾರೆ ಇವರು. 30 ರೂಪಾಯಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಅಜ್ಜ ಕೊಡಲ್ಲ, ಅಜ್ಜ 30 ರೂಪಾಯಿ ದುಡ್ಡು ಕೊಡಲ್ಲ. ಆಮೇಲೆ ಇನ್ನೇನು ನವೋದಯ ಎಕ್ಸಾಮ್ ಹತ್ತತ್ರ ಬರ್ತಿದೆ, ಬಟ್ ಇವರು ಅಪ್ಲಿಕೇಶನ್ ಹಾಕಿರಲ್ಲ. ಒಂದು ದಿವಸ ಸೀರಿಯಸ್ ಆಗಿ ಅವರು ಯೋಚನೆ ಮಾಡ್ತಾರೆ, ಇವತ್ತು ನೀವು ದುಡ್ಡು ಕೊಡ್ತಿದ್ರೆ ನಾನು ಊಟ ಮಾಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಇವತ್ತು ದುಡ್ಡು ಕೊಡ್ತಿದ್ರೆ ಕೊಡಲಿಲ್ಲ ಅಂದರೆ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ. ಅವ್ರು ಹೊಲಕ್ಕೆ ಹೋಗ್ಬಿಡ್ತಾರೆ, ಅವ್ರ ಅಜ್ಜ ಹೊಲಕ್ಕೆ ಹೋಗ್ಬಿಟ್ಟಿರ್ತಾರೆ. ಇವ್ರು ಊಟ ಮಾಡಲ್ಲ, ಸೀದಾ ಹೊಲಕ್ಕೆ ಹೋಗ್ತಾರೆ. ಸೀದಾ ಅವರು ಫಾರ್ಮಿಂಗ್ ಏನು ಮಾಡ್ತಿರ್ತಾರೋ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು ದುಡ್ಡು ಕೊಡು ಅಂತ, ಕೊಡೋ ಇಲ್ಲ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ. ದುಡ್ಡು ಕೊಡೋ ಇಲ್ಲಾಂದರೆ ನಾನು ಊಟ ಮಾಡಲ್ಲ ಅಂತ ಹೇಳ್ತಾರೆ. ಇವರ ಒತ್ತಾಯಕ್ಕೆ ಹೆಂಗಾರು ಮಾಡಿ 30 ರೂಪಾಯಿ ದುಡ್ಡು ಕೊಡ್ತಾರೆ. ಒಂದು ಅಪ್ಲಿಕೇಶನ್ ಮಾತ್ರ ಅವರು HM ಇಟ್ಕೊಂಡಿರ್ತಾರೆ. ನವೋದಯ ಎಕ್ಸಾಮ್ಗೆ ಒಂದೇ ಒಂದು ಅಪ್ಲಿಕೇಶನ್ ಉಳಿದಿರುತ್ತೆ. ಆ 30 ರೂಪಾಯಿ ತಗೊಂಡೋಗಿ ಕೊಡ್ತಾರೆ, ಅಪ್ಲಿಕೇಶನ್ ಫಿಲ್ ಮಾಡಿ ಹಾಕ್ಬಿಡ್ತಾರೆ. ಓಕೆ, ಹಾಕಿದ ಮೇಲೆ ನವೋದಯ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬರೀತಾರೆ, ಪಾಸು ಆಗ್ಬಿಡ್ತಾರೆ. ಆಮೇಲೆ ಅವರು ಶಹಾಪುರ ಅಂತ ಇರ್ತಾರೆ, ಅಲ್ಲಿ ನವೋದಯ ಸ್ಕೂಲ್ ಇರುವಂಥದ್ದು. ಆ ಶಹಾಪುರಕ್ಕೆ ಹೋಗಿ ಅಲ್ಲಿ ಸೇರ್ಕೊಳ್ತಾರೆ. ಓಕೆ, ಶಹಾಪುರಕ್ಕೆ ಹೋಗಿ ನವೋದಯ ಸ್ಕೂಲಿಗೆ ಸೇರ್ತಾರೆ. ಅಪ್ ಟು ಸೆಕೆಂಡ್ PUC ವರೆಗೂ ಅಲ್ಲೇ ಓದ್ತಾರೆ. ನೆಕ್ಸ್ಟ್ ಟ್ವಿಸ್ಟ್ ಆಗುತ್ತೆ ಅವ್ರಿಗೆ. ಈಗ ಇಂಜಿನಿಯರಿಂಗ್ ಹೋಗೋದು, ಮೆಡಿಕಲಿಗೆ ಹೋಗೋದು, ಅಥವಾ ಅಗ್ರಿಕಲ್ಚರ್ ತಗೊಳ್ಳೋದು ಅಂತ ಅವ್ರು ಗೊಂದಲ ಸ್ಟಾರ್ಟ್ ಆಗುತ್ತೆ. ಅವರು ಒಂದು ಡಿಸೈಡಿಗೆ ಬರ್ತಾರೆ. ಓಕೆ, ಅವರು ಡಿಸೈಡಿಗೆ ಬರ್ತಾರೆ ಏನು ಅಂತಂದರೆ, ಮೆಡಿಕಲಿಗೆ ಹೋದರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ, ಇಂಜಿನಿಯರಿಂಗ್ ಹೋದರೂ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ, ಅಗ್ರಿಕಲ್ಚರ್ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ.
ಅವಾಗ ಅಗ್ರಿಕಲ್ಚರು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ರಾಯಚೂರು ಅಗ್ರಿಕಲ್ಚರ್ ಕಾಲೇಜ್ ಇರುತ್ತೆ ಅವಾಗ, ಇದು ಯೂನಿವರ್ಸಿಟಿ ಆಗಿರಲ್ಲ, ಅಲ್ಲಿಗೆ ಹೋಗಿ ಅವ್ರು ಸೇರ್ಕೊಳ್ತಾರೆ. ಓಕೆ, ಅಲ್ಲಿಗೆ ಹೋಗಿ ಸೇರ್ಕೊಳ್ತಾರೆ. ನಾನು ಇದು ಯಾವುದು ನೋಡ್ದಲ್ಲಿ ಹೇಳ್ತಿದ್ದೀನಿ, ಬಟ್ ನಾನು ಮಾಡಿದ್ದೀನಿ, ನಾನು ನಿಮ್ಮ ಕೈಲಿ ನೋಡ್ದಲ್ಲಿ ಹೇಳ್ತಿದ್ದೀನಿ ಅಂದರೆ ಅಷ್ಟು ಪ್ರಿಪ್ರೇಷನ್ ಆಗೇ ಬಂದು ಹೇಳ್ತಿರೋಂಥದ್ದು. ಅರ್ಥ ಆಗ್ತಿದೆಯಾ? ನಿಮಗೆ ಬೋರ್ ಆಗಬಾರ್ದು. ನಾನು ಅಲ್ಲಿ ನೋಡ್ಕೊಂಡಾಗ ನೀವು ಆ ಕಡೆ ಮಾಡೋದು ಈ ಕಡೆ ಮಾಡೋದು ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದೀನಿ, ಪ್ರತಿಯೊಬ್ಬರನ್ನೂ ಅಬ್ಸರ್ವ್ ಮಾಡ್ತಿದ್ದೀನಿ. ನಿಮ್ಮನ್ನ ನಿದ್ರೆ ಮಾಡೋಕ್ಕೂ ಬಿಡ್ತಾ ಇಲ್ಲ. ಏನಾದ್ರು ಮಾಡಿ ನಿಮ್ಮನ್ನು ಮೋಟಿವೇಶನ್ ಮಾಡ್ಬೇಕಲ್ಲ, ಅದಕ್ಕೆ ಮೋಟಿವೇಶನನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇವರು ಹೋಗ್ತಾರೆ, ರಾಯಚೂರಿಗೆ ಹೋಗ್ತಾರೆ, ಸೇರ್ಕೊಳ್ತಾರೆ. ಕೇಳಿಸ್ಕೊಳ್ಳಿ, ಇವರು ಫೈನಲ್ ಇಯರ್ ಬರೋತ್ತಿಗೆ ಯಾವ ಮಟ್ಟದಲ್ಲಿ ಓದ್ತಾರೆ ಅಂತಂದರೆ ಯಾರು ನಂಬೋಕ್ಕಾಗಲ್ಲ, ಆ ರೀತಿ ಓದ್ತಾರೆ. ಲಾಸ್ಟಿಗೆ ಅಗ್ರಿಕಲ್ಚರ್ BSc ಕಂಪ್ಲೀಟ್ ಮಾಡೋದಕ್ಕೆ 7 ಗೋಲ್ಡ್ ಮೆಡಲ್ ತಗೊಳ್ತಾರೆ. ಎಷ್ಟು? 7 ಗೋಲ್ಡ್ ಮೆಡಲ್ ತಗೊಂಡು ಟಾಪ್ ಸ್ಟೂಡೆಂಟಾಗಿ ಹೊರಗಡೆ ಹೋಗ್ತಾರೆ. ಮೆಡಿಕಲ್ ತಗೊಂಡ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ, ಇಂಜಿನಿಯರಿಂಗ್ ತಗೊಂಡ್ರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ರೈತರು ಕಟ್ಟಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು ಅಗ್ರಿಕಲ್ಚರ್ ತಗೊಳ್ತಾರೆ. 7 ಗೋಲ್ಡ್ ಮೆಡಲ್ನೊಂದಿಗೆ ಟಾಪ್ ಸ್ಟೂಡೆಂಟ್ಸ್ ಆಗಿ ಅಗ್ರಿಕಲ್ಚರ್ ಕಾಲೇಜ್ ರಾಯಚೂರಿಂದ ಹೊರಗಡೆ ಬರ್ತಾರೆ. ನೋಡಿ ಹೇಗಿದೆ ನೋಡಿ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ನೀವು ಆ ರೀತಿ ಯೋಚನೆ ಮಾಡಬೇಕು. ಅದಕ್ಕೆ ನೆಕ್ಸ್ಟ್ ಯೋಚನೆ ಮಾಡ್ತಾರೆ, ಮತ್ತೆ MSc ಮಾಡಬೇಕು. MSc ಮಾಡೋದು ಮತ್ತೆ ದುಡ್ಡು ಬೇಕಲ್ಲ, ಹೇಗೇನು ದುಡ್ಡು ಬೇಕು, ಫೈನಾನ್ಸ್ ಪ್ರಾಬ್ಲಮ್, ಮತ್ತೆ ದುಡ್ಡು ಬೇಕಲ್ವಾ? ಅವಾಗ ಯೋಚನೆ ಮಾಡ್ತಾರೆ, JRF ಬರೆಯೋಣ ಅಂತ ಬರೀತಾರೆ. JRF ಜೂನಿಯರ್ ರಿಸರ್ಚ್ ಫೆಲೋ ಅಂತ ಇದೆ, ICR ಅಂತ ಇದೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಈ ಹುಡುಗರಲ್ಲಿ ಸೀನಿಯರ್ಸ್ ಬರ್ತಿದ್ದಾರೆ ಅಂತ. ಹೇಗೇನು ಬರೀತಾರೆ. ಹೇಗೇನು ಬರೆದ ಮೇಲೆ ಇಲ್ಲಿ ತುಂಬ ಚೆನ್ನಾಗಿ ಓದ್ತಾರೆ. ಚೆನ್ನಾಗಿ ಓದಿದ ಮೇಲೆ ಹೇಗೇನು 32ನೇ ರ್ಯಾಂಕ್ ಬರ್ತಾರೆ. ಆಲ್ ಇಂಡಿಯಾ ಲೆವೆಲಲ್ಲಿ 32 ರ್ಯಾಂಕ್ ಕೊಡ್ತಾರೆ MSc ಇದಕ್ಕೆ. ಆವಾಗ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ MSc ಪದವಿಯನ್ನು ಸೇರ್ಕೊಳ್ತಾರೆ. ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ MSc ಪದವಿಯನ್ನು ಸೇರ್ಕೊಂಡ್ರು. ಅಲ್ಲಿ MScನೂ ಕೂಡ ಮುಗಿಸ್ತಾರೆ. ಆಮೇಲೆ ಅಲ್ಲೇ ಇರ್ತಾರೆ, ಇನ್ನೂ ಬಂದಿರಲ್ಲ. ಅವರಿಗೆ ಈಗ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಅವ್ರಿಗೊಂದು ಆಸೆ ಆಗುತ್ತೆ. ಸಿವಿಲ್ ಸರ್ವಿಸ್ UPSCಯಲ್ಲಿ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ಆಸೆ ಆಗುತ್ತೆ. ಬಟ್ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತಂದರೆ ಮತ್ತೆ ದುಡ್ಡು ಬೇಕು. ಹಾಸ್ಟೆಲ್ ಫೀಸು ಮತ್ತು ಟ್ಯೂಷನ್ ಫೀಸು ಎಲ್ಲದೂ ಕಟ್ಟಬೇಕಾಗುತ್ತೆ, ಯಾರೂ ಫ್ರೀ ಕಲಿಸ್ಕೊಡಲ್ಲ ಅಲ್ವಾ? ಅದಕ್ಕೆ ಯೋಚನೆ ಮಾಡ್ತಾರೆ, ನಾನು PhD ತಗೊಳ್ಳೋಣ. PhD ಮುಗಿಯೋತ್ತಿಗೆ 3 ವರ್ಷ ಆಗುತ್ತೆ. ಆ ಮಿಡ್ಲಲ್ಲಿ ಗ್ಯಾಪಲ್ಲಿ ನಾವು ಸಿವಿಲ್ ಸರ್ವಿಸ್ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಆ ಮಿಡ್ಲಲ್ಲಿ ಸಿವಿಲ್ ಸರ್ವಿಸನ್ನು ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ನಿಮಗೆ ಗೊತ್ತು, CSIR ಅಂತ ಕೇಳಿದಿರಾ? CSIR, ICR ಅಂತ ಎರಡಿದೆ. ಯಾರು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಮಾಡಿರ್ತಾರೋ ಅವರು CSIR ಅಲ್ಲಿ ಕೂಡ ಅದರಲ್ಲಿ ನೆಟ್ ಸ್ಲೆಟ್ ಬರೀಬೋದು. ಗೊತ್ತಾಯ್ತಾ? UGCಯಲ್ಲಿ ಆರ್ಟ್ಸ್ ಅವರೆಲ್ಲ ಮಾಡಿದ್ರು, ಕಾಮರ್ಸ್ ಅವರೆಲ್ಲ ನೆಟ್ ಸ್ಲೆಟ್ ಎಲ್ಲ ಬರೀತಾರೆ, ನೆಟ್ ಬರೀತಾರೆ. ಇವರು ಕೂಡ ಆ ರೀತಿ ಬರಿಬೋದಿತ್ತು. ಇವ್ರು ಏನು ಮಾಡ್ತಾರೆ, ಅದರಲ್ಲೂ ಎಕ್ಸಾಮ್ ತಗೊಳ್ತಾರೆ. CSIR ಅಲ್ಲಿ ಫಸ್ಟ್ ಎಕ್ಸಾಮ್ ತಗೊಳ್ತಾರೆ. ಆ ಎಕ್ಸಾಮಲ್ಲಿ ಇವರು ಫೇಲ್ ಆಗಿಬಿಡ್ತಾರೆ. ಬೇಜಾರಾಗ್ಬಿಟ್ಟು ಬೆಳಿಗ್ಗೆ ಹೋಗಿ ತಿಂಡಿ ಮಾಡಲ್ಲ, ಒಂದು ಮಾರ್ನಿಂಗ್ ಶೋ ಫಿಲ್ಮ್ ನೋಡ್ತಾರೆ. ಮಧ್ಯಾಹ್ನ ಮತ್ತೆ ಒಂದು ಮ್ಯಾಟ್ನಿ ಫಿಲ್ಮ್ ಶೋ ನೋಡ್ತಾರೆ. ಮಧ್ಯಾಹ್ನ ಕೂಡ ಒಂದು ಪಿಕ್ಚರ್ ನೋಡ್ತಾರೆ. ಮತ್ತೆ ಊಟ ಮಾಡಲ್ಲ ಅವರು. ಸಂಜೆ ಒಂದು ಫಿಲ್ಮ್ ನೋಡ್ತಾರೆ. ಬಟ್ ಅವರು ಬಯೋಗ್ರಫಿ ನೋಡಿ ಹೇಳ್ತಿದ್ವಿ, ಗೊತ್ತಾಯ್ತಾ? ಸ್ಟಡಿ ಮಾಡಿ ಹೇಳ್ತೀವಿ, ಸುಮ್ಮನೆ ಹೇಳ್ತಿಲ್ಲ. ಸಂಜೆನೂ ಫಿಲ್ಮ್ ನೋಡ್ತಾರೆ, ಬಂದು ಮಲ್ಕೊಂಬಿಡ್ತಾರೆ. ಹಿಂಗಾಗ್ಬಿಡ್ತಾರೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಓದ್ತೆ, ಪಾಸ್ ಆಗಲಿಲ್ಲ ಅಂತ ಬೇಜಾರಾಗ್ಬಿಡ್ತಾರೆ. ಮತ್ತು ಇನ್ನೊಂದು ಸರಿ ICRನಿಂದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಏನಿದೆ, ಅದರಿಂದ ಅವರಿಗೆ ಮತ್ತೆ ಒಂದು ಎಕ್ಸಾಮ್ ತಗೊಳ್ತಾರೆ. ಆ ಎಕ್ಸಾಮಲ್ಲಿ ಇವರ ಕ್ಯಾಟಗರಿಗೆ ಒಂದೇ ಒಂದು ಸೀಟ್ ಇರುತ್ತೆ. ಒಂದೇ ಒಂದು ಸೀಟ್ ಇರುತ್ತೆ. ಇವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಆ ಸೀಟ್ ಇವರು ತಗೊಂಡ್ಬಿಡ್ತಾರೆ. ಆ ಸೀಟನ್ನು ಶರಣಪ್ಪನವರು ತಗೊಳ್ತಾರೆ. ಆಗಸ್ಟ್ 2006ರಲ್ಲಿ ಅವರು ನ್ಯೂ ಡೆಲ್ಲಿಗೆ ಹೋಗ್ತಾರೆ. ಪೂಸಾ ಕ್ಯಾಂಪಸ್ಸಿಗೆ ಹೋಗ್ತಾರೆ.
ಆಗಸ್ಟ್ 2006ರಲ್ಲಿ. ಅವರು ಅಲ್ಲಿ ಹೋದ್ಮೇಲೆ ಒಂದು 3 ತಿಂಗಳು ನೋಡ್ಕೊಳ್ತಾರೆ. ಅವ್ರ ಸೀನಿಯರ್ಸ್ ಎಲ್ಲ ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಅಕ್ಟೋಬರ್ 2006ರಲ್ಲಿ ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ತಾರೆ ಅವರು. PhD ಜೊತೆಗೆ 2006ರಲ್ಲಿ ಅಕ್ಟೋಬರಿಂದ ಸ್ಟಾರ್ಟ್ ಮಾಡ್ತಾರೆ. PhD ವರ್ಕು ಬೆಳಿಗ್ಗೆ 9:30 ಸಂಜೆ 5:30ವರೆಗೆ ಮಾಡುವಂಥದ್ದು ರಿಸರ್ಚ್ ವರ್ಕು. 6:30 ಮತ್ತೆ ಸಿವಿಲ್ ಸರ್ವಿಸ್ಗೆ ಕೂತ್ಕೊಳ್ಳುವಂಥದ್ದು ಓದಲಿಕ್ಕೆ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವರ ಸೀನಿಯರ್ಸ್ ಏನಿರ್ತಾರೆ ಅವ್ರ ಕಡೆಯಿಂದೆಲ್ಲ ನೋಟ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾರು ಸಿವಿಲ್ ಸರ್ವಿಸ್ಗೆ ಕೋಚಿಂಗ್ ಹೋಗ್ತಾರೋ ನೋಟ್ಸ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ಮನೇಲಿ ಪ್ರಾಬ್ಲಮ್, ಇವರು ಸ್ಕಾಲರ್ಶಿಪ್ ದುಡ್ಡಲ್ಲಿ ಓದ್ತಿರೋರು, ಅದಕ್ಕೋಸ್ಕರ ಸೀನಿಯರ್ಸ್ದೆಲ್ಲ ನೋಟ್ಸ್ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಅಲ್ಲಿಂದ ಅವ್ರು ಏನು ಮಾಡ್ತಾರೆ, 10 ವರ್ಷದ ಸಿವಿಲ್ ಸರ್ವಿಸಿದು ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ತಾರೆ. 10 years ಕ್ವಶನ್ ಪೇಪರನ್ನು ಕಲೆಕ್ಟ್ ಮಾಡ್ತಾರೆ. 6:30 ರಾತ್ರಿ 2-3 ಗಂಟೆವರೆಗೆ ಓದ್ತಾರೆ. ಪ್ರತಿ ದಿವಸ, ಒಂದು ದಿವಸ ಓದಿ ಮಲ್ಕೊಳ್ಳೋದಲ್ಲ, ಪ್ರತಿ ದಿವಸ ಓದ್ತಾರೆ. ಮೊದಲ ಸರಿ ಅವರು ಕೂಡ ಫೇಲ್ ಆಗ್ತಾರೆ. ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಫೇಲ್ ಆಗ್ತಾರೆ. ಆದರೆ ಇನ್ನೊಂದು ಅಗ್ರಿಕಲ್ಚರ್ ಸೈಂಟಿಸ್ಟ್ ಎಕ್ಸಾಮ್ ಅಂತ ಒಂದಿದೆ. ಅದನ್ನು ಆಲ್ ಇಂಡಿಯಾ ಲೆವೆಲಲ್ಲಿ 4th ರ್ಯಾಂಕ್ ಬರ್ತಾರೆ. ಆಲ್ ಇಂಡಿಯಾ ಲೆವೆಲಲ್ಲಿ 4th ರ್ಯಾಂಕ್ ಬರ್ತಾರೆ. ಸೈಂಟಿಸ್ಟ್ ಆಗಿ ಆಯ್ಕೆ ಆಗ್ತಾರೆ. ಬಟ್ ಕೆಲಸಕ್ಕೆ ಹೋಗಲ್ಲ ಅವರು. ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಬಟ್ ಅವ್ರು ಹೋಗಲ್ಲ. ಮತ್ತೆ ಎಕ್ಸಾಮ್ ಬರೀತಾರೆ. 2008ರಲ್ಲಿ ಹೆಚ್ಚು ಕಮ್ಮಿ 86ನೇ ರ್ಯಾಂಕನ್ನು ಬರ್ತಾರೆ. ನೋಡಿ, 86ನೇ ರ್ಯಾಂಕು ಡಿಸೈಡ್ ಆಗುತ್ತೆ. 86ನೇ ರ್ಯಾಂಕ್ ಬರ್ತದೆ ಸಿವಿಲ್ ಸರ್ವಿಸಲ್ಲಿ. ಇವರಿಗೆ IPS ಹುದ್ದೆ ಡಿಸೈಡ್ ಆಗುತ್ತೆ. IPS ಹುದ್ದೆ ಡಿಸೈಡ್ ಆಗುತ್ತೆ. ಆಮೇಲೆ ಎಸ್ಪೆಷಲಿ ಕರ್ನಾಟಕ ಕೇಡ್ರಿಗೆ ಆಯ್ಕೆ ಆಗ್ತಾರೆ. ಕೇಡ್ರು ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಕೇಡ್ರು ಇದೆಯಲ್ಲ, ಕರ್ನಾಟಕ ಕೇಡ್ರಿಗೆ ಆಯ್ಕೆ ಆಗ್ತಾರೆ. ಕರ್ನಾಟಕ ಕೇಡ್ರಿಗೆ ಆಯ್ಕೆ ಆದಮೇಲೆ ಇವರು ಕೂಡ ಹೈದರಾಬಾದಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗನ್ನು ಮುಗಿಸ್ತಾರೆ. ಮುಗಿಸಿದ ಮೇಲೆ ಫಸ್ಟಾಗಿ ಇವರು ಅಲ್ಲಿ ಮುಗಿಸಿದ ತಕ್ಷಣ ತುಮಕೂರಿಗೆ ಬರ್ತಾರೆ. ನೆಕ್ಸ್ಟು ಶಿವಮೊಗ್ಗ ಕೇಳಿದ್ರಲ್ಲ, ಶಿವಮೊಗ್ಗ ASP ಆಗಿ ಕೆಲಸ ಮಾಡ್ತಾರೆ. ಶಿವಮೊಗ್ಗ ASP ಆಗಿ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ಡಿಸ್ಟ್ರಿಕ್ಟ್ SP ಆಗಿ, ಅಂದರೆ ಇನ್ನೊಂದು ಅರ್ಥದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಕನ್ನಡ ವರ್ಗಕ್ಕೆ ಅದನ್ನು ಕರಿಬೋದು. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಂತಲೂ ಕರಿಬೋದು. ಅವರು ಗದಗಿಗೆ ಹೋಗ್ತಾರೆ. ಅಲ್ಲಿಂದ ಮಂಗಳೂರಿಗೆ ಬರ್ತಾರೆ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಬರ್ತಾರೆ. ಅಲ್ಲಿಂದ ಮತ್ತೆ 2016ರಲ್ಲಿ DCP ಆಗಿ ಸೌತ್ ಅಂದರೆ ದಕ್ಷಿಣ ಬೆಂಗಳೂರು ದಕ್ಷಿಣಕ್ಕೆ ಬರ್ತಾರೆ. ಸೌತ್ ವೆಸ್ಟ್ ನಾರ್ತ್ ಅಂತ ಇದೆಯಲ್ವಾ, ನಾಲ್ಕು DCP ಇದೆ ಬೆಂಗಳೂರಲ್ಲಿ. ಅದರಲ್ಲಿ ಸೌತಿಗೆ ಬರ್ತಾರೆ. ಅಲ್ಲಿಂದ ಮತ್ತೆ ಪೂರ್ವ ಈಸ್ಟ್ DCP ಬೆಂಗಳೂರಿಗೆ ಬರ್ತಾರೆ. ಪ್ರಸ್ತುತ CCP ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರು, ಪ್ರೆಸೆಂಟ್ ಜಾಯಿಂಟ್ ಡೈರೆಕ್ಟರ್ ಆಫ್ ಪೊಲೀಸ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಬ್ಬ ವ್ಯಕ್ತಿ ರೈತರ ಮಗನಾಗಿ ಹುಟ್ಟಿ ಎಲ್ಲೋ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಂದದಲ್ಲಿ ಇದ್ದು, ಶಹಾಪುರದಲ್ಲಿ ನವೋದಯ ಸ್ಕೂಲಲ್ಲಿ ಓದಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಗೆ ಬಂದು, ಅಲ್ಲಿಂದ ತಮಿಳ್ನಾಡಿಗೆ ಹೋಗಿ, ತಮಿಳ್ನಾಡಿಂದ ಡೆಲ್ಲಿಗೆ ಹೋಗಿ, ಡೆಲ್ಲಿಯಲ್ಲಿ PhD ಮಾಡೋದ್ರ ಜೊತೆಗೆ ಸಿವಿಲ್ ಸರ್ವಿಸನ್ನು ಹಾರ್ಡ್ ವರ್ಕ್ ಮಾಡಿ ಮುಗಿಸ್ಕೊಂಡು ಇವತ್ತು ಕರ್ನಾಟಕದಲ್ಲೇ ಟಾಪ್ ಮೋಸ್ಟ್ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿ ನಮ್ಮ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ST ಶರಣಪ್ಪನವರು, ಡಾಕ್ಟರ್ ST ಶರಣಪ್ಪನವರು. ಅವರು ಕೂಡ ಈ ವಿಡಿಯೋ ನೋಡಿದ್ರು ನೋಡ್ಬೋದು. ಹಾಗಾಗಿ ಅವರ ಒಂದು ಸ್ಟೋರಿ ಕೂಡ ನಿಮಗೆ ರೋಲ್ ಮಾಡಲು ಆಗಬೇಕು. ಅದೇ ರೀತಿ ನೀವು ಕೂಡ ಬದಲಾವಣೆ ಆಗಬೇಕು ಅನ್ನೋದಕ್ಕೋಸ್ಕರ ಇದೊಂದು ಸ್ಟೋರಿಯನ್ನು ನಿಮಗೆ ಹೇಳಿರೋದು. ಈ ಸ್ಟೋರಿಯೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಬಂದಿರೋದು ಫಾರ್ಮ್ ಸೈನ್ಸ್, ಓಕೆ. ಏನು ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿರಲ್ಲ. ಈ ಸ್ಟೋರಿಗಳು ಹೇಳಿದಾಗ ನಿಮಗೆ ಅನ್ನಿಸುತ್ತೆ, ನಾವು ಯಾಕೆ ಮಾಡಬಾರ್ದು ಅಂತ ನಿಮಗೆ ಬರಬೇಕು, ಏನಾದ್ರು ಬದಲಾವಣೆ ಆಗಬೇಕು. ಇದರಿಂದ ನೀವೇನಾದ್ರು ಮೋಟಿವೇಟ್ ಆಗಿ ನೀವೇನಾದ್ರು ಒಬ್ಬರು DCPನೋ ಜಿಲ್ಲಾಧಿಕಾರಿಗಳಾದರೆ ನಮಗೆ ಅದೊಂದು ಖುಷಿ. ಆ ಉದ್ದೇಶದಿಂದ ಈ ಸ್ಟೋರಿಯನ್ನು ಹೇಳಿರುವಂಥದ್ದು. ಇದು ಕೂಡ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಗ್ರಾಜ್ಯುಯೇಟ್ ಆಗಿ ಔಟ್ಪುಟ್ ಆದಂತಹ ಡಾಕ್ಟರ್ ST ಶರಣಪ್ಪನವ್ರದ್ದು ಸ್ಟೋರಿಯನ್ನು ಹೇಳಿರುವಂಥದ್ದು. ಚೆನ್ನಾಗಿರಲಿಲ್ಲ? ಚೆನ್ನಾಗಿತ್ತಂದ್ರೆ ಉದ್ಯೋಗ